ಒಂದು ರೀತಿಯಲ್ಲಿ ಒಂದು ಒಗರಿದೆ, ಹೌದು ಹೌದು ಸರ್. ವಿಶೇಷವಾಗಿಂತ ಒಗರಿದೆ. ಬೇಡದಿರೋ ಸ್ಮೆಲ್ ಇಲ್ಲ, ಇನ್ನು ಹಣ್ಣಾಗಿಲ್ಲ. ಇನ್ನು ಹಣ್ಣಾಗಿಲ್ಲ ಅದು. ಅಲ್ಲ. ಹಣ್ಣಾದ್ರೆ ತುಂಬಾ ಹಣ್ಣಾದ್ರೆ ಕೆಟ್ಟ ಸ್ಮೆಲ್ ಸರ್. ನೋಡಿ ಸ್ನೇಹಿತರೆ, ಅಷ್ಟು ಲಾಕ್ ಡೌನ್ ಟೈಮ್ ಅಲ್ಲಿ ಸರ್ ಅದು. ಹ್ಮ್. ಅದನ್ನ ನಾವು ಕುಡಿದ್ವಿ, ನಮ್ಗೆ ಶೀತ ನೆಗಡಿಗೆ ಲಾಕ್ ಡೌನ್ ಟೈಮ್ ಅಲ್ಲಿ ಗೊತ್ತಿದ್ಯಲ್ಲ ನಿಮ್ಗೆ, ಹೌದು. ಏನ್ ಕುಡಿದ್ರು ನಮ್ಗೆ ಆವಾಗ ಅಮೃತನೇ. Correct. ಅಂತ ಟೈಮ್ ಅಲ್ಲಿ ಇದು ತುಂಬಾ ಉಪಯೋಗ ಆಯ್ತು ಸರ್ ನಮ್ಗೆ. ಮನೆ ಎದುರುಗಡೆ ಒಂದು ನೋನಿಯ ಒಂದು ಮರ ಇರ್ತದೆ. ಆ ಮರದಲ್ಲಿ ಹಣ್ಣುಗಳಾಗಿ ಹಾಳಾಗ್ತಿರ್ತದೆ. ನೀವು ಮೊದಲು ಹೇಳಿದಿರ ನಿಮ್ಮಲ್ಲೂ ಹಾಗೆ ಆಗ್ತಿತ್ತು ಅಂತ. ಅಂತವರಿಗೆ ಸಿಂಪಲ್ ಆಗಿ ಮನೆಯಲ್ಲಿ ಹೇಗೆ ಅದರದ್ದು ಜ್ಯೂಸ್ ಅನ್ನು ಮಾಡಿ ಕುಡಿಬಹುದು? ಟೇಸ್ಟ್ ಉಂಟು, ರುಚಿಕರವಾಗಿದೆ ಮತ್ತು ಆರೋಗ್ಯಕ್ಕೆ ಉತ್ತಮ. ನಾನು ಇವರಿಂದ ಇದರ ಮೊದಲ ಸತಿ ತೆಗೆದುಕೊಂಡು ಅದನ್ನ ಪ್ರಯೋಗ ಮಾಡಿದ್ದೇನೆ. ನನ್ನ ಮಂಗಳೂರಿನ ಇಲ್ಲಿ ಬರುವಾಗ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿತ್ತು, ಅಷ್ಟು ಒಳ್ಳೆದಿರ್ಲಿಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಕ್ಕದ ಜಿಲ್ಲೆಗೆ ಬಂದಿದ್ದೇನೆ, ಚಿಕ್ಕಮಗಳೂರು ಜಿಲ್ಲೆಗೆ ಕೊಪ್ಪ ನಗರಕ್ಕೆ ಬಂದಿದ್ದೇನೆ. ಕೃಷಿ ಅನ್ನುವಂಥದ್ದು ಯಾವಾಗಲೂ ಪ್ರಯೋಗ ಮಾಡುವಂಥದ್ದು. ಪ್ರತಿಯೊಬ್ಬ ಕೃಷಿಕನು ಕೂಡ ಒಬ್ಬ ಪ್ರಯೋಗಶೀಲ, ಒಬ್ಬ ವಿಜ್ಞಾನಿ. ಆ ರೀತಿ ಬೇರೆ ಬೇರೆ ಜನರು ಬೇರೆ ಬೇರೆ ಪರ್ಯಾಯ ಬೆಳೆಗೆ ಪ್ರಯೋಗ ಮಾಡಿದ್ರೆ ಇಲ್ಲೊಂದು ವಿಶೇಷವಾಗಿರುವಂತಹ ಒಂದು ಬೆಳೆಯನ್ನು ಬೆಳೆದಿದ್ದಾರೆ. ಅಡಿಕೆ ಬೇರೆಲ್ಲ ಕೃಷಿಗಳಿಗೆ ಪ್ಯಾರಲಲ್ ಆಗಿ ಅಥವಾ ಅದರ ಜೊತೆಗೆ ಬೆಳಿಬಹುದು ಅನ್ನೋಂಥ ತೋರಿಸಿರುವಂತ ಒಂದು ವಿಶೇಷ ಬೆಳೆಯನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ನೋಡಿ, ಇಲ್ಲಿ ಈ ಮರದ ಮೇಲೆ ನೋಡಿರ್ಬೋದು. ಈ ಮರವನ್ನು ಒಂದ್ಸಲ ಪೂರ್ತಿ ತೋರಿಸಿ. ತುಂಬಾ ಹಚ್ಚ ಹಸಿರಾಗಿರುವಂತ ಮರ. ನಿಮ್ಗೆ ಈ ಕಾಯಿಯನ್ನು ನೋಡಿದಾಗ ನಿಮ್ಗೆ ಅನ್ನಿಸ್ಬೋದು ಇದು ಯಾವುದು ಕಾಯಿ ಅಂತೇಳಿ ನಿಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯತೆಗಳು ಭಾರಿ ಕಡಿಮೆ. ತುಂಬಾ ಕೃಷಿಯಲ್ಲಿ ಜ್ಞಾನ ಇದೆ, ಆಸಕ್ತಿ ಇದೆ ಅಂತ ಹೇಳಿದ್ರೆ ಮಾತ್ರ ಈ ಕಾಯಿಯ ಬಗ್ಗೆ ಗೊತ್ತಾಗುವಂತ ಸಾಧ್ಯತೆಗಳು. ನೋನಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗಲ್ಲ, ಅದ್ರ ಕಾಯಿ ಹೀಗಿದೆ ಅಂತ ಗೊತ್ತಾಗಲ್ಲ. ಬಾಟ್ಲುಗಳಲ್ಲಿ, ಟಿವಿಗಳಲ್ಲಿ ತುಂಬಾ ಕಡೆ ಆಡ್ಗಳನ್ನು ನೀವು ಎಲ್ಲರೂ ಕೂಡ ನೋಡಿ. ಒಂದು 7-8 ನೋನಿ ಮರಗಳನ್ನು ಮನೆಯಲ್ಲಿ ಬೆಳೆಸ್ಕೊಂಡು ಅದರಿಂದ ಅದರ ಒಂದು ರಸದಿಂದ ಅದರ ಜ್ಯೂಸ್ನ ಮುಖಾಂತರ ಜನರಿಗೆ ಆರೋಗ್ಯಕ್ಕೆ ಒಂದು ಉತ್ತಮವಾದಂತಹ ಪೇಯವನ್ನು ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಒಂದು ಆಕಸ್ಮಿಕವಾಗಿ ಪ್ರಾರಂಭ ಆಗಿರುವಂತ ಒಂದು ಸಣ್ಣದಾಗಿರುವಂತ ಒಂದು ಪ್ರಯೋಗ ಇವತ್ತು ಯಶಸ್ವಿಯಾಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಕ್ಕ ಎನ್ನುವಂತ ಒಂದು ಬ್ರ್ಯಾಂಡ್ನ ಮುಖಾಂತರ ಈ ಭಾಗದಲ್ಲಿ ಬೇರೆ ಬೇರೆ ರೈತ ಸಂಸ್ಥೆಗಳು, ಬೇರೆ ಬೇರೆ ಸ್ವಸಹಾಯ ಸಂಸ್ಥೆಗಳು, ಯೂಟ್ಯೂಬ್, ಫೇಸ್ಬುಕ್ನ ಮುಖಾಂತರ ಎಲ್ಲರಿಗೆ ಚಿರಪರಿಚಿತರಾಗಿರುವಂತಹ ದಯಾಕರ್ಜಿ ಮತ್ತು ಜಾಸ್ಮಿನ್ ಮೇಡಮ್ ಅವರ ಮನೆಗೆ ಬಂದಿದ್ದೇನೆ. ಒಂದು ನೋನಿ ಹೇಗೆ ಒಂದು ಕಾಯಿಯಿಂದ ಅದು ಜ್ಯೂಸ್ ಆಗತ್ತೆ ಅನ್ನುವಂಥದ್ದು ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ ಜಾಸ್ಮಿನ್ ಮೇಡಮ್ ಜೊತೆ ಮಾತುಕತೆಯನ್ನು ಮಾಡೋಣ. ನಮ್ ಜೊತೆ ಜಾಸ್ಮಿನ್ ಮೇಡಮ್ ಇದ್ದಾರೆ. ಜಾಸ್ಮಿನ್ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತುಂಬಾ ದೂರದಿಂದ ಚಿಕ್ಕಮಗಳೂರು ಜಿಲ್ಲೆ ಒಂದು ಕೃಷಿಯ ಸಂಗತಿ ತೋರಿಸ್ಬೇಕು ಅಂತ ಹೇಳಿ ನಾವು ಬಂದಿರುವಂತದ್ದು. 2018 ಶುರು ಮಾಡಿದ್ವಿ ಸರ್ ಇದು. ಫಸ್ಟ್ ನಾನು ನೋನಿ ಜ್ಯೂಸ್ ಅನ್ನ ಕುಡಿಯಕ್ಕೆ ಪ್ರಾರಂಭ ಮಾಡಿದೆ. ಅದ್ರ ಉಪಯೋಗಗಳನ್ನ ತಿಳ್ಕೊಂಡೆ ನಾನು ಕುಡಿಯಕ್ಕೆ. ನನಗೆ ಆರೋಗ್ಯಕ್ಕೆ ಒಳ್ಳೇದಾಯ್ತು. ನಂತರ ನಾನು ಈ ಜಾಗ ಮಾಡಿದ ಫಸ್ಟ್ ಅಲ್ಲಿ ಯಾಕೆ ನಾನು ಸ್ವಲ್ಪ ಇದನ್ನ ಬೆಳಿಬಾರ್ದು ಅಂತ ಹೇಳಿ ನನಗೆ ಜ್ಯೂಸ್ ಕೊಡೋರ ಹತ್ರ ಹೇಳಿದೆ, ನಂಗೆ ಸ್ವಲ್ಪ ಸಸಿ ತಂದ್ಕೊಡಿ ಅಂತ ಹೇಳಿ. ಆಮೇಲೆ ನಾವು ಆ ಸಸಿನ ಬೆಳೆದ್ವಿ. 2.5 ವರ್ಷಕ್ಕೆ ಇದ್ರ ಫಲ ಬರಕ್ಕೆ ಶುರುವಾಯ್ತು. ಆಮೇಲೆ ನಮ್ಗೆ ಫಸ್ಟಿಗೆ ಅದು ಉಪಯೋಗ ಮಾಡೋದು ಏನು ಅಂತ ಹೇಳಿ ನಮ್ಗೆ ಗೊತ್ತಿರ್ಲಿಲ್ಲ. ಅವಾಗ ನಾವೇನ್ ಮಾಡಿದ್ವಿ, ಇದನ್ನ ಹಣ್ಣನ್ನ ಇದು ಯಾವ ರೀತಿ ಮಾಡೋದು, ಇದು ಏನಕ್ಕೆ ಯೂಸ್ ಮಾಡೋದನ್ನ ನಮ್ಗೆ ಗೊತ್ತಿರ್ಲಿಲ್ಲ. ಒಂದ್ಸಲ ನಮ್ಮನೆಯವ್ರ ಆತ್ಮೀಯರು ಬಂದ್ಬಿಟ್ಟು ಇದು ಹಣ್ಣು ಹೀಗೆ ಬಿದ್ದು ಕೊಳ್ತು ಹೋಗ್ತಾ ಇದೆಯಲ್ಲ, ಇದು ಅಮೃತ, ಇದು ಯಾಕೆ ಹೀಗೆ ಹಾಳು ಮಾಡ್ತಾ ಇದ್ದೀರಾ ಅಂತ. ಅವಾಗ ನಾವ್ ಹೇಳಿದ್ವಿ, ಇಲ್ಲ ನಮ್ಗೆ ಅದೇನ್ ಮಾಡೋದ್ ಗೊತ್ತಿಲ್ಲ ಅಂತ. ಕೊನೆಗೆ ಅವರು ಅದಕ್ಕೆ ಸಂಬಂಧಪಟ್ಟವರಿಗೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ಗಳನ್ನೆಲ್ಲ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಸಂಜಯ್ ಅಂತ ಹೇಳಿ ಆಯುರ್ವೇದದ ಪ್ರಿನ್ಸಿಪಲ್ ಆಗಿದ್ದಾರೆ, ನಮ್ಮನೆಯವರಿಗೆ ಆತ್ಮೀಯರು, ಫ್ರೆಂಡು. ಇವ್ರ ಫ್ರೆಂಡಿಗೂ ಅವ್ರ ಫ್ರೆಂಡು. ಅವ್ರು ಮತ್ತೆ ಈ ರೀತಿ ಎಲ್ಲ ಮಾಡಿ ಅಂತ ಹೇಳ್ಕೊಟ್ರು. ಫಸ್ಟ್ ಲಾಕ್ ಡೌನ್ ಟೈಮ್ ಅಲ್ಲಿ ಸರ್ ಅದು. ಅದನ್ನ ನಾವು ಕುಡಿದ್ವಿ, ನಮ್ಗೆ ಶೀತ ನೆಗಡಿಗೆ ಲಾಕ್ ಡೌನ್ ಟೈಮ್ ಅಲ್ಲಿ ಗೊತ್ತಿದ್ಯಲ್ಲ ನಿಮ್ಗೆ, ಏನ್ ಕುಡಿದ್ರು ನಮ್ಗೆ ಆವಾಗ ಅಮೃತನೇ. ಅಂತ ಟೈಮ್ ಅಲ್ಲಿ ಇದು ತುಂಬಾ ಉಪಯೋಗ ಆಯ್ತು ಸರ್ ನಮ್ಗೆ. ಜೊತೆಗೆ ನಮ್ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಹಾಗೆ ಕೊಟ್ವಿ ನಾವು ಮಾಡಿ. ಅದ್ರ ನಂತರ ಅದನ್ನ ಎಲ್ಲರಿಗೂ ಯೂಸ್ ಆದ ನಂತರ ಬೇಡಿಕೆ ಯಾವಾಗ ಬರಕ್ಕೆ ಶುರುವಾಯ್ತು, ಆವಾಗ ನಾವು ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಿ ಇಂತಿಷ್ಟು ಅಂತ ಇದ್ ಮಾಡಿ ಅದನ್ನ ಕಮರ್ಷಿಯಲ್ ಆಗಿ ಮಾಡ್ಕೊಂಡ್ವಿ. ಇರೋದು ಒಂದಿಷ್ಟು ಗಿಡದಲ್ಲಿ ನೋನಿ ಜ್ಯೂಸ್ ಅನ್ನ ತಯಾರಿಸ್ತಾ ಇದೀವಿ. ಅದ್ರ ಜೊತೆ ಒಂದು ಶೀತ ನೆಗಡಿ ಕೆಮ್ಮಿಗೆ ಒಂದು ಲೇಹನ ತಯಾರಿಸ್ತಾ ಇದೀವಿ. ಮತ್ತೆ ಇದ್ರ ಫ್ರೂಟ್ ಮತ್ತೆ ಇದ್ರ ಎಲೆನ ಹಾಕಿ ಹೇರ್ ಆಯಿಲ್ ಅನ್ನು ಮಾಡ್ತಾ ಇದೀವಿ. ಮತ್ತೆ ಅದ್ರ ಎಲೆನ ಹಾಕಿ ಪೇನ್ ರಿಲೀಫ್ ಆಯಿಲ್ ತುಂಬಾ ಒಳ್ಳೇದಾಗತ್ತೆ ಸರ್. 4 ಈಗ ಮಾಡ್ತಾ ಇದೀವಿ. ನೆಕ್ಸ್ಟ್ ನಮ್ದು ಪ್ರಾಜೆಕ್ಟ್ ಇದರಿಂದ ಶಾಂಪೂ ಮತ್ತೆ ಸೋಪನ್ನ ಮಾಡ್ಬೇಕು ಅಂತ ಹೇಳಿ. ಈಗ ಈ ಗಿಡವನ್ನು ನೀವು ಎಲ್ಲಿಂದ ಸೆಲೆಕ್ಟ್ ಮಾಡಿದ್ರಿ? ಗಿಡ ನಮ್ಗೆ ಅದೇ ಶಿವಮೊಗ್ಗದಿಂದ ಇವ್ರ ನಮ್ಗೆ ಜ್ಯೂಸ್ ತಂದ್ಕೊಡೋರು ಒಬ್ರು ತಂದ್ಕೊಟ್ರು. ಅದು ಎಲ್ಲಿಂದ ಅಂತ ಹೇಳಿಲ್ಲ. ಎಲ್ಲ ಕಡೆ ಇರುವಂತ ನೋನಿ ಗಿಡಕ್ಕೆ ಇದಕ್ಕೆ ವ್ಯತ್ಯಾಸ ಇದೆ ಅಥವಾ ಇದೆಲ್ಲ ಒಂದೇನಾ?
ಹಂಗೆ ಬೇರೆ ಕಡೆ ನಾನು ಎಲ್ಲೂ ನೋಡ್ಲಿಲ್ಲ ಸರ್. ನಾನು ನೋಡಿರೋದು ಇದೇನೆ, ಹಾ. ಎಲ್ಲೂ ನಾವು ನೋಡ್ಲಿಲ್ಲ. ಟಿವಿಯಲ್ಲೆಲ್ಲ ನೋಡ್ತೀವಿ, ಸೇಮ್ ಇದೇ ತರ ಕಾಣುತ್ತೆ ಸರ್. ಇದಕ್ಕೆ 4-5 ವರ್ಷ ಆಯ್ತಾ? 6-7 ವರ್ಷ ಆಗಿದೆ ಸರ್ ಇದಕ್ಕೆ. 6 ವರ್ಷಕ್ಕೆ ಇಷ್ಟೇ ಎತ್ತರಕ್ಕೆ ಹಾ, ಬೆಳೆಯುತ್ತೆ ಸರ್, ಒಂದು ತುಂಬಾ 25 ಅಡಿ ಎತ್ತರಕ್ಕೆ ಬೆಳೆದಿದೆಯಲ್ಲ. ಬೆಳೆದಿದೆ ಸರ್. ಹೌದು. ಒಂದು ಮರದಲ್ಲಿ ಎಷ್ಟು ಕಾಯಿಗಳಾಗ್ಬೋದು ಒಂದು ಅಂದಾಜು? ಟೈಮ್ ಆದ್ರೆ 1 ಕ್ವಿಂಟಲ್ 2 ಕ್ವಿಂಟಲ್ ಹೀಗಾಗತ್ತೆ ಸರ್. ಅದಕ್ಕೆ ಸೀಸನ್ ಅಂತ ಏನಾದ್ರು ಇದೆಯಾ? ಸೀಸನ್ ಮೇ ಜೂನಿಗೆ ಚೆನ್ನಾಗ್ ಬರುತ್ತೆ. ಹಾ. ಮತ್ತೆ ಬರ್ತಾ ಇರುತ್ತೆ ಸರ್ ಇದು ಹಾ, ಹಾ, ಫ್ರೂಟ್ಗಳು. ಅದು ಸೀಸನ್ ಅಲ್ಲಿ ಒಂದು ಜೂನ್ ಅಲ್ಲಿ ಜಾಸ್ತಿ ಬಂದ್ರುನು ಹಾ. ವರ್ಷ ಇಡೀ ಬರ್ತಾನೆ ಇರತ್ತೆ. 40 ದಿನಕ್ಕೆ ಒಂದೊಂದ್ಸಲ ಅದು ಫ್ರೂಟ್ ಆಗ್ತಾ ಇರತ್ತೆ. ಇದ್ರ ವಿಶೇಷತೆ ಏನಂದ್ರೆ ಹಾ. ಎಲ್ಲದು ಫಸ್ಟ್ ಹೂ ಬಿಟ್ಟು ಆಮೇಲೆ ಕಾಯಿ ಬಂದ್ರೆ, ಹಾ. ಇದ್ರ ವಿಶೇಷತೆ ಏನಂದ್ರೆ ಫಸ್ಟ್ ಮಿಡಿ ಬರುತ್ತೆ. ಹಾ. ಮಿಡಿ ಬಂದ್ಬಿಟ್ಟು ಆಮೇಲೆ ನೋಡಿ ಮಿಡಿಯಲ್ಲಿ ಕಾಯಲ್ಲಿ ಈ ತರ ಎಲ್ಲ ಹೂ ಬರುತ್ತೆ. ಓ. ಫಸ್ಟ್ ಇದು ಬರೋದು ಮಿಡಿ. ಹಾ. ಆಮೇಲೆ ಇದು ಒಳಗಡೆ ತುಂಬಾ ಬೀಜಗಳು ಇರ್ತವೆ. ಇದು ಸ್ವಲ್ಪ ಹಣ್ಣಾಗಿದೆ ಸರ್, ಅದು ಕಾಯಿದೆ. ಓ, ಹಣ್ಣಾಗುವಾಗ ಎಷ್ಟು ತಿಂಗಳು ಬೇಕಾಗತ್ತೆ ಇದಕ್ಕೆ? ಹಣ್ಣಾಗಕ್ಕೆ 40 ದಿನ ಸಾಕು ಸರ್ ಕಾಯಿ ಬಂದು. ಓ. ಇದೀಗ ಬೀಜ ತುಂಬಾ ಇರತ್ತೆ ಇದ್ರಲ್ಲಿ. ಸಣ್ಣದಿದೆ ನೋಡಿ, ಇದೆಲ್ಲ ಬೀಜಗಳು ಹಾ. ಚಿಕ್ಕದಿರತ್ತೆ. ಕಾಯಿ ಇದ್ದಾಗ ಹೀಗಿರತ್ತೆ. ಹಾ. ಇದು ಚಿಕ್ಕ ಕಾಯಿ, ಇದು ದೊಡ್ಡ ಬರುತ್ತೆ. 200-250 ಗ್ರಾಮ್ ಬರುತ್ತೆ ಒಂದೊಂದು ಕಾಯಿ ಇದು. ಓ, 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 ಓ. ಅಷ್ಟು ಈಗ ಬರುತ್ತೆ. ಇದು ಈಗ ತಿಂದ್ರೆ ಯಾವ ಟೇಸ್ಟ್ ಇರುತ್ತೆ ಇದು? ಇದು ಟೇಸ್ಟ್ ಸಪ್ಪೆನೆ ಇರುತ್ತೆ ಸರ್, ಆದ್ರೆ ಸ್ಮೆಲ್ ಮಾತ್ರ ಭಾರಿ ಕೆಟ್ಟ ಸ್ಮೆಲ್ ಇರುತ್ತೆ. ಓ, 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 ಅದು ಓ. ತುಂಬಾ ಕೆಟ್ಟ ಸ್ಮೆಲ್ ಇರುತ್ತೆ. ಅಲ್ಲ? ಅದಕ್ಕೆ ಬೇರೆ ಒಂದಿಷ್ಟು ನಾವು ಐಟಮ್ ಎಲ್ಲ ಹಾಕ್ಬಿಟ್ಟು ಜ್ಯೂಸನ್ನ ಫ್ಲೇವರ್ ಕೊಡಕ್ಕೆ ಏಲಕ್ಕಿ, ಕಾಮಕಸ್ತೂರಿ, ತುಳಸಿ ಇದೆಲ್ಲ ಹಾಕಿ ಅದು ಸ್ಮೆಲ್ಲು ಚೆನ್ನಾಗಿರ್ಬೇಕು, ಆರೋಗ್ಯಕ್ಕೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇದೊಂದು ಹೇಗೆ ನೋಡುವ. ಒಂದು ರೀತಿಯಲ್ಲಿ ಒಂದು ಒಗರಿದೆ, ಹೌದು ಹೌದು ಸರ್. ವಿಶೇಷವಾಗಿದ್ದು ಒಗರಿದೆ. ಬೇಡದಿರೋ ಸ್ಮೆಲ್ ಇಲ್ಲ, ಇನ್ನು ಹಣ್ಣಾಗಿಲ್ಲ. ಇನ್ನೂ ಹಣ್ಣಾಗಿಲ್ಲ ಅದು. ಅಲ್ಲ? ಹಣ್ಣಾದ್ರೆ ತುಂಬಾ ಹಣ್ಣಾದ್ರೆ ಕೆಟ್ಟ ಸ್ಮೆಲ್ ಸರ್. ನೋಡಿ ಸ್ನೇಹಿತರೆ, ಕೆಟ್ಟ ಸ್ಮೆಲ್ ನಿಮ್ಗೆ ಬರುದಿಲ್ಲ. ಏ ಟೆಕ್ನಾಲಜಿ ಬಂದ್ರು ಕೂಡ ಎಲ್ಲನ್ನು ಪಾರ್ಸೆಲ್ ಮಾಡಕ್ಕಾಗಲ್ಲ ಯೂಟ್ಯೂಬ್ ಅಲ್ಲಿ ಅಲ್ವಾ? ಹೌದು ಹೌದು ಚಿತ್ರವನ್ನು ಮಾತ್ರ ಪಾರ್ಸೆಲ್ ಮಾಡಬಹುದು. ಹೌದು ಹೌದು. ನೋಡಿ ಮೇಡಮ್ ಹೇಳಿರೋದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಹೂಗಳು. ಎಂತ ಪ್ರಕೃತಿಯ ವೈಶಿಷ್ಟ್ಯ ಅಲ್ಲ? ಹೌದು ಸರ್. ಅಲ್ಲ, ಇದು ನಂಗೆ ಒಂದು ವಿಶೇಷ ಅಂತ ಅನಿಸ್ತದೆ. ಯಾಕಂದ್ರೆ ನಾವು ಇಷ್ಟು ಕಡೆ ಕೃಷಿ ನೋಡ್ಲಿಕ್ಕೆ ಹೋದ್ರು ಕೂಡ ಫಸ್ಟ್ ಹೂ ಬರುತ್ತೆ. ಏನಾದ್ರೂ ಒಂದು ವಸ್ತು ಇದ್ದೇ ಇರ್ತದೆ ಪ್ರತಿದಿನ. ಮೇಡಮ್, ಇದನ್ನೊಂದು 5-6 ವರ್ಷದಿಂದ ಬೆಳೀತಿದ್ದೀರಿ ಅಂತ ಹೇಳಿದ್ರಿ. ಹಾ ಸರ್. ಈಗ ಎಷ್ಟೋ ಜನ ರೈತರಿಗೆ ಆಸಕ್ತಿ ಇರ್ತದೆ, ಒಂದು 10-15 ಈ ರೀತಿಯ ಗಿಡಗಳನ್ನು ಬೆಳೆಯೋಣ ಅಂತ ಹೇಳಿ. ಅದಕ್ಕೆ ಗೊಬ್ಬರಗಳು ಅಥವಾ ಅದಕ್ಕೆ ಬರುವ ರೋಗ ಮತ್ತೆ ಇಷ್ಟು ಎತ್ತರಕ್ಕೆ ಹೋಗ್ತಲ್ಲ, ಅದನ್ನು ಕೊಯ್ಯುವಂತ ರೀತಿಯೆಲ್ಲ ಹೇಗೆ ಸರ್? ಇದಕ್ಕೆ ಇದು ನೋನಿ ಅನ್ನೋದು ಇದು ಕಾಫಿ ಕುಟುಂಬಕ್ಕೆ ಸೇರಿರೋದು. ಹಾ. ಇದು ಕಾಫಿ ಹೇಗೆ ಎಲ್ಲಿ ಬೆಳೆಯುತ್ತೆ ಅಲ್ಲೆಲ್ಲ ನೋನಿ ಬೆಳೆಯುತ್ತೆ. ಹಾ. ಆಮೇಲೆ ಇದಕ್ಕೆ ನಾವು ಎಕ್ಸ್ಟ್ರಾ ಏನು ಇದು ಮಾಡೋದಿಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ನಾವ್ ಏನು ಇದಕ್ಕೆ ಕಾಫಿಗೆ ಅಡಿಕೆಗೆ ಹಾಕ್ತಿವಿ ಅದೇ ಗೊಬ್ಬರನ ಹಾಕ್ತಿವಿ. ಹಾ. ಆಮೇಲೆ ಇದಕ್ಕೆ ಈ ಗಿಡಕ್ಕೆ ರೋಗನೇ ಬರಲ್ಲ ಸರ್. ಯಾವುದೇ ರೀತಿದು ರೋಗನೇ ಇಲ್ಲ ಈ ಗಿಡಕ್ಕೆ. ಹಾ. ಮತ್ತೆ ಕುಯ್ಯೋದು ಅಂದ್ರೆ ಅದು ಹಣ್ಣಾಗಿದ ತಕ್ಷಣ ಉದುರುತ್ತೆ ಸರ್. ಅದು ಹಾ. ಆ ಹಣ್ಣೆ ನಮಗೆ ಯೂಸ್ ಬೇಕಾಗಿ ನಾವು ಕುಯ್ದ್ರೆ ಒಂದ್ ಕಡೆ ಗಟ್ಟಿ ಒಂದ್ ಕಡೆ ಸ್ವಲ್ಪ ಮೆತ್ತಗಿರತ್ತೆ. ಹಾ. ಆದ್ರೆ ಅದು ಹಣ್ಣಾಗಿ ಏನ್ ಉದುರತ್ತೆ ಹಾ. ಅದೇನೆ ನಾವು ಕಲೆಕ್ಟ್ ಮಾಡಿ ಜ್ಯೂಸಿಗೆ ಯೂಸ್ ಮಾಡ್ತೀವಿ. ಹಾ. ಅದು ಬೆಣ್ಣೆ ಟೈಪೇ ಬರುತ್ತೆ. ಇನ್ನೊಂದು ಅದಕ್ಕೆ ಬೆಣ್ಣೆ ಹಣ್ಣು ಅಂತಾನು ಹೇಳ್ತಾರೆ. ಓಹೋ. ಬೆಣ್ಣೆ ಹಣ್ಣು ಅಂತ ಹೇಳಿ. ಅದ್ರ ಆದಿ ಹೆಸರು ಮೊರಿಂಡಾ ಸೆಟ್ರಿಫೋನಿಯಾ ಅಂತ ಹೇಳಿ. ಹಾ. ಅದು ಹಿಂದಿನ ಕಾಲದ ಹೆಸರು ಹಾ. ನೋನಿಗೆ. ಹಾ. ನೋಡಿ ಸ್ನೇಹಿತರೆ, ಇದಕ್ಕೆ ಯಾವುದೇ ರೋಗ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಅಂದ್ರೆ ಅಷ್ಟು ರೋಗ ನಿರೋಧಕ ಶಕ್ತಿ ಇರುವಂತದ್ದು. ಇದು ನಮ್ಮ ಜನರ ಆರೋಗ್ಯದ ವೃದ್ಧಿ ಕೂಡ ಇದು ಸಹಕಾರಿಯಾಗಿರ್ತದೆ. ಅದರಿಂದಾಗಿ ಒಂದು ಸೂಪರ್ ಆಗಿರುವಂತ ಒಂದು ವಿಚಾರಗಳಿದೆಲ್ಲ ಕೂಡ. ಮೇಡಮ್, ಈಗ ಇದರಲ್ಲಿ ಏನೇನು ರೆಡಿ ಮಾಡ್ತಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇರ್ತದೆ. ಅದನ್ನ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ನೋನಿ ಹಣ್ಣಿನ ಗಿಡ, ಅದರ ಬೆಳವಣಿಗೆ, ಅದರ ವಿಚಾರಗಳೆಲ್ಲವೂ ಕೂಡ ನೀವು ನೋಡಿದ್ರಿ. ಈಗ ನಾವು ನೋಡ್ತಿರುವಂತದ್ದು ಹೋಮ್ ಮೇಡ್ ಆಗಿ ಇವರೇ ಇದನ್ನು ಪ್ರಯೋಗ ಮಾಡಿ ಜನರಿಗೆ ಕೊಟ್ಟು ಇದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿರುವಂತ ಒಂದಷ್ಟು ನೋನಿಯ ಪ್ರಾಡಕ್ಟ್ಗಳು. ಹಳ್ಳಿಯಲ್ಲೇ ಮಾಡುವಂಥದ್ದು, 100% ಸಾವಯವವಾಗಿರುವಂಥದ್ದು, ಪ್ರಿಸರ್ವೇಟಿವ್ಸ್, ಪೆಸ್ಟಿಸೈಡ್ ಎಲ್ಲ ಹಾಕದಿರುವಂಥದ್ದು ಅಂತ ಒಂದು ಪ್ರಾಡಕ್ಟ್ಗಳು ಬೇರೆ ಬೇರೆ ಇದೆ. ಯಾವುದೆಲ್ಲ ನೀವು ಮಾಡ್ತೀರಿ ಮೇಡಮ್? ನೋಡಿ ಸರ್, ಇದು ಒಂದು ಲೇಹ. ಇದು ನೋನಿ ಹಣ್ಣನ್ನ ಹಾಕಿ ಇದೊಂದು ಲೇಹ ಮಾಡ್ತೀವಿ. ಇದು ಶೀತ, ನೆಗಡಿ, ಕೆಮ್ಮು, ಕಫ, ಗಂಟ್ಲು ನೋವು, ಒಣ ಕೆಮ್ಮು, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಆಗತ್ತೆ ಸರ್. ಇದು ಒಂದು 5 ಗುಲ್ಗುಂಜಿ ಅಷ್ಟು ಬಾಯಿಗೆ ಹಾಕೊಂಡು ಬೆಚ್ಚ ನೀರ್ ಕುಡಿದ್ಬಿಟ್ರೆ ಎಂತ ಒಣ ಕೆಮ್ಮಿದ್ರು ಕೂಡ 2-3 ಸಲ ತಗೊಂಡ್ರೆ ಅದು ಕಫ ಹೊರಗಡೆ ಬರುತ್ತೆ. ಆಮೇಲೆ ಮತ್ತೆ ಇದು ಅದನ್ನ ಎಲೆ ಮತ್ತೆ ಇದನ್ನ ಹಣ್ಣನ್ನ ಹಾಕ್ಬಿಟ್ಟು ಇದು ನೋವಿನ ಎಣ್ಣೆ ಮಾಡ್ತಾ ಇದೀವಿ ಸರ್. ಇದ್ರಲ್ಲಿ ಇದು ತುಂಬಾ ಒಳ್ಳೇದಾಗತ್ತೆ ಸರ್. ಜಾಯಿಂಟ್ ಪೇನಿಗೆಲ್ಲ ತುಂಬಾ ಒಳ್ಳೇದಾಗತ್ತೆ ಇದು. ಅದನ್ನೇ ಮತ್ತೆ ಹೇರ್ ಆಯಿಲ್, ಅದನ್ನೇ ಹಣ್ಣು ಮತ್ತೆ ಎಲೆ ಎಲ್ಲ ಹಾಕಿ ಹೇರ್ ಆಯಿಲ್ ಮಾಡ್ತಾ ಇದೀವಿ. ಇದಕ್ಕೆ ಇನ್ನೊಂದು ಇಂಡಿಗೋ ಅಂತ ಹೇಳಿ ಇನ್ನೊಂದು ಎಲೆನು ಇದಕ್ಕೆ ಆಡ್ ಮಾಡ್ತೀನಿ. ಅದನ್ನ ನೋಡಿ ಸರ್, ಇದು ಇಂಡಿಗೋ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ. ಇದನ್ನ ಹೇರ್ ಡೈಗೂ ಯೂಸ್ ಮಾಡ್ತಾರೆ ಸರ್.
ಈ ಎಣ್ಣೆ ಹಾಕೋದ್ರಿಂದ ಒಂದೇ ಸಲ ಡೈ ಅಷ್ಟು ಕಪ್ಪಾಗದೆ ಇದ್ರೂನು ಕ್ರಮೇಣ ಈ ಎಣ್ಣೆ ಬಳಸೋದ್ರಿಂದ ತಲೆ ಕೂದಲು ಕಪ್ಪಾಗ್ತಾ ಬರತ್ತೆ. ಇದನ್ನ ಕಡ್ದು ಹಾಗೆ ಹೇರ್ ಡೈ ತರ ಹಚ್ಕೋಬಹುದು ಸರ್. ಇದನ್ನ ಸಾಗವಾನಿ ಅಂತ ಹೇಳಿ, ಸಾಗವಾನಿ ಎಣ್ಣೆ ಸರ್ ಇದು. ಸಾಗವಾನಿ ಮರದ್ದು? ಹಾ, ಸಾಗವಾನಿ ಮರದ್ದು ಸರ್. ಇದು ಸುಟ್ಟಿದ ಕಲೆಗೆಲ್ಲ ತುಂಬಾ ಒಳ್ಳೇದಾಗತ್ತೆ ಸರ್, ಗಾಯಕ್ಕೆ ಎಲ್ಲ. ತುಂಬಾ ಜನಗಳು ಇದನ್ನ ನಂಬ್ತಾರೆ. ಮತ್ತೆ ಈ ಆದಿಯಿಂದ ಬಂದಿರೋದು ಇದು ಸಾಗವಾನಿ ಅಂತ. ಇದು ಯಾರಿಗಾದ್ರೂ ಸುಟ್ಕೊಂಡ್ರೆ ಹಿಂದಿನ ಕಾಲದಲ್ಲಿ ಔಷಧಿ ಇರ್ಲಿಲ್ಲ, ಕಾಡಿಗೆ ಹೋಗಿ ಸಾಗವಾನಿ ಇದು ಕುಡಿ ತಂದು ಕೊಬ್ಬರಿ ಎಣ್ಣೆಲಿ ಬಿಸಿ ಮಾಡಿ ಬೊಕ್ಕೆನೂ ಒಡೆಯಲ್ಲ, ಮೇಲೆ ಬಂದು ಕಲೆ ಸಮೇತ ಹೋಗುತ್ತೆ ಸರ್. ಇದನ್ನ ಸಾಗವಾನಿ ಇದು ಒಂದ್ ಮಾಡ್ತಾ ಇದೀವಿ. ಮತ್ತೆ ಇದ್ರ ಜೊತೆ ಬಾಲಗ್ರಹ ತೈಲ ಅಂತ ಹೇಳಿ, ಇದನ್ನ ನಮ್ಗೆ ಕಾಪು ಅಲ್ಲಿ ಒಬ್ರು ನಮ್ಗೆ ಟೀಚರ್ ಸರ್ ಇವ್ರು, ಅವ್ರು ಹೇಳಿಕೊಟ್ರು. ಅವರಿಂದ ಕಲ್ತ್ಕೊಂಡು ಇದನ್ನ ಮಾಡ್ತಾ ಇದೀವಿ. ಮತ್ತೆ ಇದೊಂದು ಮಾತ್ರೆ, ಚಿಹ್ನೆ ಮಾತ್ರೆ ಅಂತ, ಇದನ್ನು ಮಾಡ್ತಾ ಇದ್ದೀವಿ. ಇವ್ರದ್ದು ಮೇನ್ ಮದರ್ ಪ್ರಾಡಕ್ಟ್ ಇದು. ಇದ್ರ ಬಗ್ಗೆ ಹೇಳಿ ಮೇಡಮ್. ಇದು ಇವತ್ತು ದೊಡ್ಡ ಸದ್ದ ಮಾಡ್ತಿದ್ದೀವಿ ರಾಜ್ಯದಲ್ಲಿ, ಇದ್ರ ಬಗ್ಗೆ ಹೇಳಿ. ಇದು ನೋನಿ ಜ್ಯೂಸ್ ನಿಮ್ಗೆ ಸುಮಾರು ಒಂದು 150ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಇದು ಅನುಕೂಲ ಆಗತ್ತೆ ಸರ್. ಶೀತ ನೆಗಡಿ ಕೆಮ್ಮಿಂದ ಹಿಡಿದು ಒಂದು ಕ್ಯಾನ್ಸರ್ ವರೆಗೂ ಗುಣಪಡಿಸೋ ಶಕ್ತಿ ಇದು ನೋನಿ ಜ್ಯೂಸ್, ನೋನಿ ಹಣ್ಣಿಗಿದೆ ಸರ್. ಅದೇ ನಾವು ಅವಾಗ್ಲೇ ಹೇಳ್ದಾಗೆ ಅದು ಒಂಥರ ಬ್ಯಾಡ್ ಸ್ಮೆಲ್ ಬರತ್ತೆ ಅಂತ ಹೇಳಿ, ಆಮೇಲೆ ಅದಕ್ಕೆ ಜೊತೆಗೆ ನಾವೀಗ ಕಾಮ ಕಸ್ತೂರಿ, ತುಳಸಿ, ಆಮೇಲೆ ಏಲಕ್ಕಿ ಇಂಥದನ್ನೆಲ್ಲ ಫ್ಲೇವರಿಗೋಸ್ಕರ ಹಾಕ್ತಾ ಇದೀವಿ ಸರ್. ಮತ್ತೆ ಅದ್ರಲ್ಲೂ ಒಳ್ಳೆ ಉಪಯೋಗ ಇರತ್ತೆ. ಏಲಕ್ಕಿ ಹಾಕಿದ್ರೆ ಜೀರ್ಣಶಕ್ತಿ ಬರತ್ತೆ, ಉಪಯೋಗ ಇರತ್ತೆ. ಅದನ್ನ ಹಾಕಿ ಮಾಡ್ತಾ ಇದೀವಿ. ಎಷ್ಟು ಒಬ್ರು ಕುಡಿಬೇಕು ಇದನ್ನ? ನಾವು ಇದ್ರಲ್ಲಿ ಈ ಕ್ಯಾಪ್ ಅಲ್ಲಿ 3 ಕ್ಯಾಪ್ ಹಾಕೊಂಡು 6 ಕ್ಯಾಪ್ ನೀರು ಹಾಕೊಂಡು 3 ಕ್ಯಾಪ್ ಸರ್. 3 ಕ್ಯಾಪ್ ಹಾಕಿ ನೀರ್ ಹಾಕ್ಬೇಕಲ್ಲ? 3 ಕ್ಯಾಪಿಗೆ 6 ಕ್ಯಾಪ್ ನೀರ್ ಹಾಕಿ ಚೂರು ಹೆಚ್ಚಾದ್ರೆ ನೀರ್ ಹಾಕಿ ಮೇಡಮ್. ಅದೊಂದು ಕಪ್ಪು ಭಾರಿ ವಿಶೇಷ ಕಾಣ್ತಿದಲ್ಲ, ಏನದು ಕಪ್ಪು? ಅದು ಕಪ್ಪು ಕೋಕೋನಟ್ ಶೆಲ್ ಇಂದ ತಯಾರಿಸಿದ್ದು ಸರ್. ಅದು ನಮ್ಮ ಮನೆಯವರು ಸ್ಪೆಷಲ್, ಅವರೇ ಒಳ್ಳೆ ಆರ್ಟಿಸ್ಟ್, ಅದು ಸ್ಪೆಷಲ್ ಆರ್ಟಿಸ್ಟ್ ಅವರು. ಅದ್ರಲ್ಲಿ ತುಂಬಾ ಐಟಮ್ ಗಳನ್ನ ತಯಾರಿಸ್ತಾ ಇದೀವಿ. ಇದ್ರಲ್ಲಿ ಕೋಕೋನಟ್ ಶೆಲ್ ಅಲ್ಲಿ ಲೋಟಸ್ ಗಳನ್ನ ತಯಾರಿಸ್ತಾ ಇದೀವಿ. ಲಾಸ್ಟ್ ಟೈಮ್ ನಾವು ZP-ಗೆ ಒಂದು ಗಿಫ್ಟ್ ಕೊಟ್ಟಿದ್ವಿ, 135 ಆರ್ಡರ್ ಇತ್ತು, ಗಿಫ್ಟ್ ಕೊಟ್ಟಿದ್ವಿ ಕೋಕೋನಟ್ ಶೆಲ್. ಇದನ್ನ ಇದ್ ಮಾಡಿ ತುಂಬಾ ವಿಶೇಷತೆ. ಇದು ಚಿಪ್ಪಿಂದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಸರ್. ನೋಡಿ ಸ್ನೇಹಿತರೆ, ಕೋಕೋನಟ್ ಶೆಲ್ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ಲ. ಹೌದು, ತಾರ ಇದೆ ತಿಪ್ಪಿನ ಮಾಲ್ತನದಲ್ಲಿ ಎಂಚೊಂದು ತೂಲಿ. ಇವರು ನಮ್ಮ ಕ್ಯಾಥರಿನ್ ಮಿನಿಜಸ್ ಅಂತ ಹೇಳಿ. ಇವತ್ತು ನಾವು ಇವ್ರದೊಂದು ಸೂಪರ್ ಆಗಿರುವಂತ ಒಂದು ಕಂಟೆಂಟ್ ಬರ್ಬೇಕಾದ್ರೆ ಅವ್ರ ಕಾರಣ. ಸುಮಾರು 1 ವರ್ಷದಿಂದ ಇವರು ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ನಮ್ಮ ಚಾನಲ್ ನಲ್ಲಿ ಪ್ರತಿ ದಿನ ಇವ್ರದೊಂದು ಕಮೆಂಟ್ ಇದ್ದೇ ಇರ್ತದೆ. ಉತ್ತಮವಾಗಿರುವಂತಹ ವೀಕ್ಷಕರು ಇವರು. ಇದಕ್ಕಿಂತ ಮೊದಲು ಒಂದು ಇವ್ರದ್ದು ಕೈತೋಟದ ಬಗ್ಗೆ ಒಂದು ನೀವು ವಿಡಿಯೋ ನೋಡಿದ್ರಿ, ನೀವು ಚಾನಲ್ ಅಲ್ಲಿ ಹೋಗಿ ನೋಡಬಹುದು. ಈಗ ಒಂದು ಪ್ರಾಯೋಗಿಕವಾಗಿ ನೀವು ಕುಡಿದ್ರಿ ಮೇಡಮ್, ಹೇಗೆ ಅನ್ನಿಸ್ತು ಈ ಜ್ಯೂಸು? ನನಗೆ ತುಂಬಾ ಟೇಸ್ಟ್ ಉಂಟು, ರುಚಿಕರವಾಗಿದೆ ಮತ್ತು ಆರೋಗ್ಯಕ್ಕೆ ಉತ್ತಮ. ನಾನು ಇದರ ಮೊದಲ ಸತಿ ತೆಗೆದುಕೊಂಡು ಅದನ್ನ ಪ್ರಯೋಗ ಮಾಡಿದ್ದೇನೆ. ನನ್ನ ಮಂಗಳೂರಿನ ಇಲ್ಲಿ ಬರುವಾಗ ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿತ್ತು, ಅಷ್ಟು ಒಳ್ಳೇದಿರ್ಲಿಲ್ಲ. ಬಟ್ ಇದು ಕುಡಿದ ಮೇಲಂತೂ ನಾನು ಚೆನ್ನಾಗಿದ್ದೇನೆ. ನನಗೆ ಈಗ ಕೆಮ್ಮು, ಶೀತ ಅಂತದೆಲ್ಲ ತುಂಬಾ ಕಡಿಮೆ ಆಗಿದೆ. ತುಂಬಾ ಒಳ್ಳೆಯ ಪ್ರಾಡಕ್ಟ್ ಇವ್ರು ತಯಾರಿಸ್ತಾರೆ. ಇವರು ನನಗೆ ತುಂಬಾ ಆತ್ಮೀಯರು, ತುಂಬಾ 1-2 ವರ್ಷದಿಂದ ಪರಿಚಯ. ನೋಡಿ ಸ್ನೇಹಿತರೆ, ಕ್ಯಾಥರಿನ್ ಮೇಡಮ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಎಷ್ಟು ವರ್ಷ ಟೀಚರ್ ಆಗಿದೆ ಮೇಡಮ್? ಅಲ್ಲಿ ಒಂದು 30 ವರ್ಷ ಇದ್ದೆ. ನೋಡಿ, 30 ವರ್ಷ ನಮ್ಮ ತುಳುನಾಡಿನಲ್ಲಿ ಬೇರೆ ಬೇರೆ ಶಾಲೆಯಲ್ಲಿ ಟೀಚರ್ ಆಗಿದ್ರು. ಬೇಸಿಕಲಿ ಮಂಗಳೂರಿನವರವರು. ಈಗ ಒಂದು 4-5 ವರ್ಷದಿಂದ ಇಲ್ಲಿದ್ದಾರೆ. ನೀವು ಎಷ್ಟೋ ಜನ ಸ್ಟೂಡೆಂಟ್ಗಳು ಅವರು ಕಲಿಸಿರುವಂತ ಪಾಠದಿಂದ ಇವತ್ತು ನೀವು ಜೀವನದಲ್ಲಿ ತುಂಬಾ ಮುಂದೆ ಬಂದಿರಬಹುದು, ತುಂಬಾ ಡೆವಲಪ್ಮೆಂಟ್ ಆಗಿರ್ಬೋದು. ನಿಮ್ಗೆ ಯಾರ್ಯಾರಿಗೆ ನಿಮ್ಮ ಟೀಚರ್ ಅನ್ನು ಮತ್ತೆ ನೋಡ್ಲಿಕ್ಕೆ ಅನ್ನಿಸ್ತು, ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ ನಮ್ಮ ಚಾನಲ್ ಮುಖಾಂತರ ತಿಳಿಸಿ. ನೋಡಿ ಸ್ನೇಹಿತರೆ, ಈ ರೀತಿಯ ಒಂದು ವಿಶೇಷವಾಗಿರುವಂತಹ ಕಂಟೆಂಟ್ ನಮ್ಮ ಮಲೆನಾಡು ಭಾಗದಿಂದ ತಂದಿದ್ದೇನೆ. ತುಂಬಾ ಜನ ನೀವು ಈ ಭಾಗದಿಂದ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿದ್ರಿ. ಆದ್ರೆ ನಿಮ್ಮ ಊರಿನ ಕಂಟೆಂಟ್ ಗೋಸ್ಕರ, ನಿಮ್ಮ ಊರಿಗೋಸ್ಕರ ನಾನು ಬಂದಿದ್ದೇನೆ. ಹಾಗೆ ಇನ್ನು ಬೇರೆ ಯಾರಾದ್ರೂ ಇದ್ದು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮಗೆ ನಮ್ಮ ನಂಬರ್ಗಳಿರ್ತಿಲ್ಲ, ವಾಟ್ಸಪ್ ಮಾಡಬಹುದು. ಅದೇ ರೀತಿಯಲ್ಲಿ ಕ್ಯಾಥರಿನ್ ಮಿನಿಜಸ್ ಅವರು ಒಂದು ಸೂಪರ್ ಆಗಿರುವಂತ ಒಂದು ಕಂಟೆಂಟ್ ನ ಪರಿಚಯ ಮಾಡಿಕೊಟ್ರು. ಹಾಗೆ ಇಡೀ ಒಬ್ಬರು ಮಾಡುವಂತದ್ದು ಕೆಲಸ, ಕೃಷಿ ಅಥವಾ ಈ ರೀತಿಯ ಗೃಹ ಬಳಕೆ ವಸ್ತುಗಳನ್ನು ಮನೆಯಲ್ಲಿ ಮಾಡುವಂಥದ್ದು ಇದೊಂದು ಫ್ಯಾಮಿಲಿ ಕೆಲಸ. ಇಡೀ ಫ್ಯಾಮಿಲಿ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಮೇಡಮ್, ಈ ರೀತಿ ಒಂದು ಉತ್ತಮವಾಗಿರುವಂತಹ ಪ್ರಾಡಕ್ಟ್ ನ ಮಾಡಿದ್ರಿ. ಸಾಮಾನ್ಯ ಪ್ರಶ್ನೆ ಇದನ್ನ ನೋಡೋರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಮನೆ ಎದುರುಗಡೆ ಒಂದು ನೋನಿಯ ಒಂದು ಮರ ಇರ್ತದೆ, ಆ ಮರದಲ್ಲಿ ಹಣ್ಣುಗಳಾಗಿ ಹಾಳಾಗ್ತಿರ್ತದೆ. ನೀವು ಮೊದಲು ಹೇಳಿದಿರಲ್ಲ ನಿಮ್ಮಲ್ಲೂ ಹಾಗೆ ಆಗ್ತಿತ್ತು ಅಂತ. ಅಂತವರಿಗೆ ಸಿಂಪಲ್ ಆಗಿ ಮನೆಯಲ್ಲಿ ಹೇಗೆ ಅದರದ್ದು
ಜ್ಯೂಸ್ ಅನ್ನು ಮಾಡಿ ಕುಡಿಬಹುದು. ಹಣ್ಣನ್ನ ಇದು ಯಾರಿಗೂ ನಾನು ಹೇಳೋದಷ್ಟೇ, ಒಂದ್ ಗಿಡ ಇದ್ರೂನು ಒಂದು ಹಣ್ಣು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಅವರಿಗೆ ಅದು ಅಂಗಳದಲ್ಲಿ ಬೆಳೆದಿರೋದು ಹಣ್ಣನ್ನ ಅದನ್ನ ಹಾಗೆ ಮಿಕ್ಸಿಗೆ ತಗೊಂಡು ಹೋಗಿ ಹಾಕೊಂಡು ಅದಕ್ಕೆ ಫ್ಲೇವರಿಗೆ ನಿಮ್ಗೆ ಏಲಕ್ಕಿ ಬೇಕಾ ಅಥವಾ ಸ್ವೀಟಿಗೆ ಚೂರು ಬೆಲ್ಲನ ಏನೋ ಹಾಕೊಂಡು ಅದನ್ನ ಕುಡಿದ್ಬಿಟ್ರೆ ಅಷ್ಟು ಒಳ್ಳೇದಾಗತ್ತೆ, ಆರೋಗ್ಯಕ್ಕೆ ಅಷ್ಟು ಒಳ್ಳೇದಿರತ್ತೆ ಸರ್. ದಯವಿಟ್ಟು ಯಾರು ಒಂದು ಹಣ್ಣನ್ನ ಅದನ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಇವರು ನಮ್ಮ ಹಸ್ಬೆಂಡ್ ದಯಾಕರ್ ಅಂತ ಹೇಳಿ, ಇವರು ಒಳ್ಳೆ ಆರ್ಟಿಸ್ಟ್. ಇವರು ಅದೇ ಈಗ ಹೇಳ್ದಂಗೆ ಕಾಯಿ ಚಿಪ್ಪಿಂದ ಸಾಕಷ್ಟು ಪ್ರಾಡಕ್ಟ್ಗಳನ್ನ ತಯಾರಿಸಿದ್ದಾರೆ. ಅದನ್ನ ನಾನು ನಿಮಗೆ ಒಂದ್ಸಲ ನೋಡಿ ಅದನ್ನು ಕೂಡ ನೀವು. ಇವಳು ನನ್ನ ಸೊಸೆ. ನಾನು ಇಷ್ಟೆಲ್ಲ ಇದು ಮಾಡ್ಲಿಕ್ಕೆ ಮೇನ್ ಕಾರಣ ಇವಳು ಅಂತ ಹೇಳ್ಬೋದು. ನಾನು ಇಷ್ಟೆಲ್ಲ ತಯಾರಿಸ್ತೀನಿ, ಜೊತೆಗೆ ನಂಗೆ ಹೆಲ್ಪ್ ಮಾಡ್ತಾಳೆ. ಜೊತೆಗೆ ನನ್ನ ಇನ್ನೊಬ್ಳು ಹುಷಾರಿಲ್ದಿದ್ ಮಗಳು ಇದ್ದಾಳೆ, ಅವಳನ್ನು ಕೂಡ ಇವಳು ನೋಡ್ಕೊಂತಿದ್ದಾಳೆ ಮನೆಯಲ್ಲಿ. ಇವಳು ನೋಡ್ಕೊಳ್ಳೋದ್ರಿಂದ ನಮ್ಗೆ ಎಲ್ಲಿ ಸ್ಟಾಲ್ ಇದ್ರು ಸರಸ್ ಮೇಳ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ ನಾವು. ಅಲ್ಲಿಗೆಲ್ಲ ನಾವು ಹೋಗ್ಬೇಕಾದ್ರೆ ಮನೇನ ನನ್ನಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸ್ತಾಳೆ. ಮತ್ತೆ ನಿಮ್ಗೂ ಕೂಡ ಸರ್, ನೀವು ಅಲ್ಲಿಂದ ಬಂದಿದ್ದೀರಿ, ಬಂದ್ಬಿಟ್ಟು ನಮ್ಗೆಲ್ಲ ನಮ್ಮನ್ನು ಗುರುತಿಸಿ ನಮ್ಗೆ ಇಷ್ಟೆಲ್ಲ ಇದು ಮಾಡಿದ್ದೀರಿ, ನಿಮ್ಗೂ ಧನ್ಯವಾದ ಹೇಳ್ತೀನಿ. ಜೊತೆಗೆ ನಮ್ಗೆ ಈ ನೋನಿ ಪ್ರಾಡಕ್ಟ್ಗೆ ಸಾಕಷ್ಟು ಫಾಸ್ಟ್ ಮೂವಿಂಗ್ ಇದೆ ಸರ್. ಮಾಡ್ದಂಗೂ ಖಾಲಿ ಆಗ್ತಾ ಇರುತ್ತೆ. ಇನ್ನು ನಿಮ್ಮಿಂದ ಜನಗಳಿಗೆ ಒಂದಿಷ್ಟು ಪರಿಚಯ ಆಗಲಿ. ನಿಮಗೆ ನಿಮ್ಮ ಜೊತೆ ನಿಮ್ಮ ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಓಕೆ ಸ್ನೇಹಿತರೆ, ಒಂದು ಸ್ವಾಭಿಮಾನದಲ್ಲಿ ಮಹಿಳೆಯರು ಬದುಕಬಹುದು, ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬಹುದು ಅನ್ನುವಂಥದ್ದನ್ನು ಇವತ್ತಿನ ಜನರೇಷನ್ಗೆ ರೋಲ್ ಮಾಡೆಲ್ ಆಗಿ ಇಡೀ ಇವರ ಫ್ಯಾಮಿಲಿ ನಮಗೆ ತೋರಿಸಿದೆ. ಆ ರೀತಿಯ ಹೊಸ ಕಂಟೆಂಟ್ಗಳು ನಮ್ಮಲ್ಲಿ ಬರ್ತಾ ಇರ್ತದೆ. ನಿಮ್ಗೆ ಖುಷಿಯಾದ ಒಂದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಇನ್ನೊಂದಷ್ಟು ಜನರಿಗೆ ಕೂಡ ಉಪಯೋಗ ಆಗ್ಬೋದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.